ಕಾಳಿದೇವಿಯಿಂದ ವರವನ್ನ ಪಡ್ಕೊಂಡಂತ ತೆನಾಲಿರಾಮ ಆ ಊರಲ್ಲಿ ಏನಾದರೂ ಕೆಲಸ ಹುಡುಕೋದ್ರ ಬದಲು ವಿಜಯನಗರ ಸಾಮ್ರಾಜ್ಯದಲ್ಲಿ ರಾಜನ ಆಸ್ಥಾನದಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು ಅಂತ ಆಸೆ ಪಡ್ತಾನೆ. ಅವನಿಗಿರೋ ಜ್ಞಾನವನ್ನು ಅಲ್ಲಿ ಯೂಸ್ ಮಾಡಬಹುದು ಅಂತ ಅವನ ಯೋಚನೆ ಆಗಿರುತ್ತೆ. ಅದೇ ಸಮಯಕ್ಕೆ ಅವನ ಅದೃಷ್ಟ ಅನ್ನೋ ರೀತಿ ಆ ಊರಿನ ಹತ್ರ ರಾಜಗುರುಗಳಾದ ತಾತಾಚಾರ್ಯರು ಬರ್ತಾರೆ. ಬಂದಾಗ ಇವನು ಓಡ್ ಹೋಗಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾನೆ. ನಾನು ವಿಜಯನಗರ ಸಾಮ್ರಾಜ್ಯದಲ್ಲಿ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಕೇಳ್ತಾನೆ. ಆಗ ತಾತಾಚಾರ್ಯರು ಕೇಳ್ತಾರೆ, ನಿನ್ನಲ್ಲಂತಹ ಪ್ರತಿಭೆ ಏನಿದೆ ಅಂತ. ಆಗ ತೆನಾಲಿರಾಮ ತಾನು ಬರ್ತಿರುವಂತಹ ಬರಹಗಳು, ಕವಿತೆಗಳು ಎಲ್ಲವನ್ನ ಅವ್ರ ಮುಂದೆ ಇಡ್ತಾನೆ. ಅದನ್ನು ಓದ್ಬಿಟ್ಟು ತಾತಾಚಾರ್ಯರು ತುಂಬ ಸಂತೋಷ ಪಡ್ತಾರೆ. ಆಗ ತಾತಾಚಾರ್ಯರು ಹೇಳ್ತಾರೆ, ನೋಡಪ್ಪ, ವಿಜಯನಗರದಲ್ಲಿ ನನ್ನ ಮನೆ ಇದೆ. ನೀನು ಈ ಊರನ್ನ ಬಿಟ್ಟು ಅಲ್ಲಿಗೆ ಬಂದು ನನ್ನನ್ನೊಮ್ಮೆ ಕಾಣು ಅಂತ ಹೇಳ್ತಾರೆ. ನಾನು ನಿನಗೆ ವಿಜಯನಗರ ಸಾಮ್ರಾಜ್ಯದ ಆಸ್ಥಾನದಲ್ಲಿ ಕೆಲಸ ಕೊಡಿಸೋಂಥ ವ್ಯವಸ್ಥೆ ಮಾಡ್ತೀನಿ. ನಿನಗಿರೋ ಜ್ಞಾನಕ್ಕೆ ನೀನಿರೋ ಸ್ಥಳ ಇದಲ್ಲ ಅಂತ ಎಲ್ಲ ಹೇಳಿ ಹೋಗ್ತಾರೆ. ತೆನಾಲಿರಾಮಂಗೆ ತುಂಬಾ ಖುಷಿಯಾಗೋಗುತ್ತೆ. ಅವನ ಮನೆಗೆ ಹೋಗಿ ಖುಷಿಯಿಂದ ಈ ವಿಚಾರ ತಿಳಿಸ್ತಾನೆ. ಆಮೇಲೆ ತನ್ನ ಸಂಸಾರ ಸಮೇತ ವಿಜಯನಗರಕ್ಕೆ ತನ್ನ ಮನೇನ ಶಿಫ್ಟ್ ಮಾಡ್ಕೊಬಿಡ್ತಾನೆ. ನಂತರ ತಾತಾಚಾರ್ಯರ ಮನೆಗೆ ಹೋಗಿ ನಿಂತ್ಕೋತಾನೆ. ಅಲ್ಲಿ ಕಾವಲ್ಗಾರರು ಅವನ್ನ ತಡೆದು ಬಿಡ್ತಾರೆ. ಹೀಗೆಲ್ಲ ಯಾರ್ಯಾರು ಮನೆ ಒಳಗಡೆ ಹೋಗೋ ಆಗಿಲ್ಲ ಅಂತ ಹೇಳ್ತಾರೆ. ಆಗ ಅವನು, ಇಲ್ಲಪ್ಪ, ನಾನು ಈ ರೀತಿ ಒಬ್ಬ ಕವಿ, ನನ್ನನ್ನು ತಾತಾಚಾರ್ಯರೇ ಬರೋದಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ. ಸರಿ ಆಯಿತು, ಕಾವಲ್ಗಾರರು ಒಳಗಡೆ ಬಿಡ್ತಾರೆ. ಅವನ್ನ ನೋಡ್ತಾ ಇದ್ದ ಹಾಗೆ ತಾತಾಚಾರ್ಯರು ಕೋಪ ಮಾಡ್ಕೋತಾರೆ. ಇವನು ಇಷ್ಟೊಂದು ಮುಂದುವರಿತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ವಲ್ಲ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಾರೆ. ಇವನ್ನ ಹೇಗಾದರೂ ಇಲ್ಲಿಂದ ಸಾಗ ಹಾಕ್ಬೇಕಲ್ಲ ಅಂದ್ಕೊಂಡು ಕಾವಲ್ಗಾರರಿಗೆ ಹೇಳ್ತಾರೆ, ಇವನು ಯಾರೋ ಕಳ್ಳನ ಥರ ಕಾಣಿಸ್ತಾ ಇದ್ದಾನೆ, ಇವನ್ನೇನಕ್ಕೆ ಮನೆ ಒಳಗಡೆ ಎಲ್ಲ ಬಿಡ್ತೀರಾ ನೀವು ಅಂತ ಅವ್ರಿಗೆ ರೇಗ್ಬಿಟ್ಟು ಅವನ ಮನೆಯಿಂದ ಹೊರಗೆ ದಬ್ಬಿಸ್ಬಿಡ್ತಾರೆ. ತೆನಾಲಿರಾಮಂಗೆ ತುಂಬಾ ಅವಮಾನ ಆಗೋಗುತ್ತೆ. ಆವತ್ತು ಅವನು ಡಿಸೈಡ್ ಮಾಡ್ಕೋತಾರೆ, ನಾನು ಇದ್ರ ಮೇಲೆ ಸೇಡ್ ಖಂಡಿತ ತೀರಿಸ್ಕೋತೀನಿ ಅಂತ ಡಿಸೈಡ್ ಮಾಡಿಕೊಂಡು ಅಲ್ಲಿಂದ ಹೊರ ನಡೀತಾನೆ. ಮಾರನೇ ದಿನ ಅವನಿಗೆ ರಾಜ್ಯಸಭೆಗೆ ಹೋಗಿ ಕೂತ್ಕೊಳ್ಳುವಂಥ ಅವಕಾಶ ಸಿಗುತ್ತೆ. ಆ ಸ್ಥಾನದಲ್ಲಿ ಕೃಷ್ಣದೇವರಾಯ ಕೂತ್ಕೊಂಡಿರ್ತಾನೆ. ಆ ಸಮಯದಲ್ಲಿ ರಾಜ್ಯಸಭೆ ನಡೀತಾ ಇರುತ್ತೆ. ಒಬ್ಬ ಜಾದೂಗಾರ ಅಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು ತನ್ನಲ್ಲಿರುವಂತಹ ಮಾಯಾ ವಿದ್ಯೆಗಳನ್ನೆಲ್ಲ ಎಲ್ಲರ ಮುಂದೆ ಪ್ರದರ್ಶನ ಮಾಡೋಕ್ಕೆ ಶುರು ಮಾಡ್ತಾನೆ. ಎಲ್ಲರೂ ಅವನ ಕೈಚಳಕ ನೋಡಿ ಬೆರಗಾಗಿ ಹೋಗ್ತಾರೆ. ಆ ಸಮಯದಲ್ಲಿ ಅವನು ತುಂಬ ಜಂಬರಿಂದ ಹೇಳ್ಕೊತಾರೆ, ನನ್ನನ್ನು ಸೋಲ್ಸೋರು ಇಡೀ ನಿಮ್ಮ ಆಸ್ಥಾನದಲ್ಲಿ ಯಾರಾದರೂ ಇದ್ದಾರಾ? ಇದ್ರೆ ತೋರಿಸ್ಬಿಡಿ ನನಗೆ. ನಾನು ಆ ರೀತಿ ಯಾರಾದರೂ ಇದ್ದರೆ ನನ್ನಲ್ಲಿರೋ ಹಣನ ಅವ್ರಿಗೆ ಕೊಡ್ತೀನಿ. ಇಲ್ಲ ಅಂತಂದರೆ ನೀವು ನನ್ನನ್ನು ಗೌರವಿಸಿ ನಾನೇ ಬುದ್ಧಿವಂತ ಅಂತ ಒಪ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾನೆ. ಆಗ ಕೃಷ್ಣದೇವರಾಯ ಯಾರ ಮುಂದೆನೂ ತಲೆ ತಗ್ಸೋದಕ್ಕೆ ರೆಡಿ ಇರೋದಿಲ್ಲ. ಅವನು ತನ್ನ ಆಸ್ಥಾನದಲ್ಲಿರೋರೆಲ್ಲ ಕೇಳ್ತಾನೆ, ಇವನಿಗೆ ಪಂದ್ಯವಾಗಿ ಯಾರು ಬರ್ತೀರಾ ಅಂತ ಕೇಳ್ತಾರೆ. ಪ್ರತಿಯೊಬ್ಬರು ಕೂಡ ತಲೆ ತಗ್ಗಿಸ್ಬಿಡ್ತಾರೆ. ಅವರಿಗೆ ಮಾಯಾವಿದ್ಯೆ ಯಾವುದೂ ತಿಳಿದಿರೋದಿಲ್ವಲ್ಲ. ಅವನ ಮಾಯಾವಿದ್ಯೆಗೆ ಸರಿಸಮವಾಗಿ ನಾವು ಕಾಂಪೀಟ್ ಮಾಡೋಕ್ಕಾಗಲ್ಲ ಅಂಥೇಳಿ ಎಲ್ಲರೂ ಸೋಲೊಪ್ಕೊಂಡ್ಬಿಡ್ತಾರೆ. ಆದರೆ ಸಭಿಕರ ಮಧ್ಯದಿಂದ ತೆನಾಲಿರಾಮ ಎದ್ದು ಬರ್ತಾನೆ. ಮಹಾರಾಜ್ರೆ, ನನಗೊಂದು ಅವಕಾಶ ಕೊಡಿ, ನಾನು ಖಂಡಿತ ಇವನ್ನ ಸೋಲಿಸ್ಬಿಡ್ತೀನಿ ಅಂತ ಹೇಳ್ತಾನೆ. ಕೃಷ್ಣದೇವರಾಯ ಯಾರು ಸಹ ಈ ಚಾಲೆಂಜ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಇವನು ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಬರ್ತಾ ಇದ್ದಾನಲ್ಲ ಅಂದ್ಕೊಂಡು, ಸರಿ ಒಂದು ಅವಕಾಶ ಕೊಟ್ಟೇ ಬಿಡೋಣ ಅಂತೇಳಿ ಅವನಿಗೆ ಅವಕಾಶ ಕೊಡ್ತಾನೆ. ತೆನಾಲಿರಾಮ ಮುಂದೆ ಬಂದು ಆ ಜಾದೂಗಾರಂಗೆ ಹೇಳ್ತಾರೆ, ನೋಡಪ್ಪ, ಇಷ್ಟೇ ಪಂದ್ಯ. ನಾನು ಯಾವ ಕೆಲಸನ ಕಣ್ಣು ಮುಚ್ಕೊಂಡು ಮಾಡ್ತೀನೋ ಅದೇ ಕೆಲಸನ ನೀನು ಎಲ್ಲರ ಮುಂದೆ ಕಣ್ಣು ಬಿಟ್ಟು ಮಾಡಬೇಕು ಅಂತ ಹೇಳ್ತಾನೆ. ಜಾದೂಗಾರನಿಗೆ ಇದು ತುಂಬ ಸುಲಭ ಅನಿಸ್ಬಿಡುತ್ತೆ. ಅಯ್ಯೋ, ಇಷ್ಟೊಂದು ಸುಲಭನಾ? ಕಣ್ಣು ಮುಚ್ಕೊಂಡು ಮಾಡೋತ್ತಾನೆ ಕಷ್ಟ, ಕಣ್ಣು ಬಿಟ್ಟರೆ ಎಲ್ಲವೂ ಕಾಣುತ್ತಲ್ಲ, ಇಂಥ ಈಸಿ ಚಾಲೆಂಜ್ ನನಗೆ ಕೊಡ್ತಿದ್ದಾನೆ ಅಂಥೇಳಿ ಸಂತೋಷದಿಂದ ಒಪ್ಕೊಂಡ್ಬಿಡ್ತಾನೆ ಪಂದ್ಯಕ್ಕೆ. ಆಗ ತೆನಾಲಿರಾಮ ಏನು ಮಾಡ್ತಾನೆ, ಅವನ ಡಬ್ಬದ ಪೂರ್ತಿ ಖಾರದ ಪುಡಿ ತರಿಸ್ಕೊಂಡು ತನ್ನೆರಡು ಕಣ್ಣುಗಳನ್ನ ಮುಚ್ಚಿ ಅದ್ರ ಮೇಲೆ ಆ ಒಂದು ಡಬ್ಬ ಖಾರದ ಪುಡಿನ ಕಂಪ್ಲೀಟಾಗಿ ಸುರ್ಕೊಂಡ್ಬಿಟ್ಟು ಮತ್ತೆ ನಿಧಾನವಾಗಿ ಕಣ್ಣು ಮೇಲಿರೋದನ್ನೆಲ್ಲ ಒದರ್ಕೊಂಡು ಹಾಗೆ ಕಂಡುಬಿಡ್ತಾನೆ. ಮತ್ತೊಂದು ಡಬ್ಬ ಖಾರದ ಪುಡಿನ ಕೊಟ್ಬಿಟ್ಟು ಜಾದೂಗಾರಂಗೆ ಹೇಳ್ತಾನೆ, ಈಗ ನಿನ್ನ ಸರದಿ ಅಂತ. ಜಾದೂಗಾರಂಗೆ ತುಂಬಾನೇ ಹೆದರಿಕೆ ಆಗೋಗುತ್ತೆ. ಈ ರೀತಿ ಕಣ್ಣಿಗೆ ಖಾರದ ಪುಡಿ ಹಾಕೊಂಡ್ರೆ ನನ್ನ ಕಣ್ಣು ಇರುತ್ತಾ ಅಂತನ್ಬಿಟ್ಟು ಅವನೇನು ಮಾಡ್ತಾನೆ, ಸೋಲನ್ನು ಒಪ್ಕೊಂಡ್ಬಿಡ್ತಾನೆ.
ತೆನಾಲಿ ರಾಮಕೃಷ್ಣನ ಬುದ್ಧಿವಂತಿಕೆಗೆ ಬೆರಗಾಗಿ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟೋಕೆ ಶುರು ಮಾಡ್ತಾರೆ, ತುಂಬ ಸಂತೋಷ ಪಡ್ತಾರೆ. ಆದರೆ ಅವನ ಆಸ್ಥಾನದಲ್ಲಿದ್ದ ಕೆಲವು ವಿದ್ವಾಂಸರು ತೆನಾಲಿರಾಮನ ಮೇಲೆ ಆಗಲೇ ಹೊಟ್ಟೆ ಕಿಚ್ಚು ಪಡೋದಕ್ಕೆ ಶುರು ಮಾಡ್ತಾರೆ. ಆ ಟೈಮಲ್ಲಿ ಮಹಾರಾಜ ಏನು ಮಾಡ್ತಾನೆ, ಅವನನ್ನು ಆಸ್ಥಾನದ ವಿದೂಷಕನಾಗಿ ನೇಮಿಸ್ಕೊಳ್ತಾನೆ. ಅವತ್ತಿಂದ ತೆನಾಲಿರಾಮ ಆಸ್ಥಾನದಲ್ಲಿ ಎಲ್ಲರಿಗೂ ಸಲಹೆಗಳನ್ನ ಕೊಡ್ತಾ, ಎಲ್ರಿಗೂ ತನ್ನ ಬುದ್ಧಿವಂತಿಕೆಯಿಂದ ಒಳ್ಳೆ ಕೆಲಸಗಳನ್ನು ಮಾಡ್ತಾ, ಹಾಗೆ ಎಲ್ಲರನ್ನೂ ಕೂಡ ನಗೆಗಡಲಲ್ಲಿ ತೇಲಿಸ್ತಾ ಸಂತೋಷದಿಂದ ಇರ್ತಾನೆ. ಹಾಗಾಗಿ ಅವನಿಗೆ ತಾತಾಚಾರ್ಯರ ಮೇಲೆ ಸೇಡು ಕೂಡ ತೀರಿಸ್ಕೊಂಡಾಗತ್ತೆ.